ನಮಸ್ತೆ ಫ್ರೆಂಡ್ಸ್, ಇವತ್ತು ಒಂದು ಬಾಳೆಹಣ್ಣು ಉಪಯೋಗಿಸ್ಕೊಂಡು ಒಂದು ಸೂಪರ್ ಆಗಿರುವಂಥ ಒಂದು ರೆಸಿಪಿ ಮಾಡ್ತಾ ಇರೋದು. ಅಂದರೆ ಏಲಕ್ಕಿ ಬಾಳೆಹಣ್ಣು, ಕದಳಿ ಬಾಳೆಹಣ್ಣು ಉಪಯೋಗಿಸ್ಕೊಂಡು ಮಾಡ್ತಾ ಇರೋದು. ಇದು ಬೇಕರಿಗಳಲ್ಲೆಲ್ಲ ಉಡುಪಿ, ಮಂಗಳೂರು, ಕಾಸರಗೋಡು ಕಡೆ ಎಲ್ಲ ಫೇಮಸ್ ಆಗಿರೋಂಥ ಒಂದು ರೆಸಿಪಿ. ಅದನ್ನು ನಾನು ಸ್ವಲ್ಪ ಹೆಲ್ದಿಯಾಗಿ ಮಾಡ್ತಾ ಇದ್ದೀನಿ ನೋಡಿ. ಅದಕ್ಕೋಸ್ಕರ ನಾನಿಲ್ಲಿ 2 ಬಾಳೆಹಣ್ಣು ತಗೊಂಡಿದ್ದೀನಿ. ಇದು ಸಣ್ಣ ಸೈಜಿನ ಬಾಳೆಹಣ್ಣು ಆದ ಕಾರಣ ನಾನಿಲ್ಲಿ 2 ಬಾಳೆಹಣ್ಣು ತಗೊಂಡಿರೋದು. ಅದನ್ನು ಈ ರೀತಿ ಸಣ್ಣ ಸಣ್ಣಗೆ ಕಟ್ ಮಾಡಿಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳಿ. ಯಾಕಂದರೆ ಇದೆಲ್ಲ ರುಬ್ಬೋದಿಕ್ಕಿರುವಂಥದ್ದು, ಆದ ಕಾರಣ ಎಲ್ಲ ಕೂಡ ಕಟ್ ಮಾಡಿಬಿಟ್ಟು ಮಿಕ್ಸಿ ಜಾರ್ ಒಳಗಡೆ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಹಣ್ಣಾಗಿರುವಂತಹ ಬಾಳೆಹಣ್ಣೆ ಉಪಯೋಗಿಸ್ಕೊಳ್ಳಿ ಇದಕ್ಕೆ, ಈ ರೆಸಿಪಿಗೆ. ನೋಡಿ, ಇಲ್ಲಿ ಬಾಳೆಹಣ್ಣು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋದು 1/4 ಕಪ್ ರವೆ ಹಾಕ್ತಾ ಇದ್ದೀನಿ. ಚಿರೋಟಿ ರವೆನೂ ಹಾಕೋಬಹುದು, ಬಾಂಬೆ ರವೆನೂ ಹಾಕೋಬಹುದು. ಆಮೇಲೆ 1/4 ಕಪ್ ಗೋಧಿ ಹುಡಿನೂ ಹಾಕಿದ್ದೀನಿ. ಇವಾಗ ಅರ್ಧ ಕಪ್ ಆಗಿದೆ. ಇವಾಗ ಅರ್ಧ ಕಪ್, ಅದಕ್ಕೆ ನಾನು ಅರ್ಧ ಕಪ್ ಹಾಲು ಹಾಕ್ತಾ ಇದ್ದೀನಿ. 1/4 ಕಪ್ ಹಾಕ್ಕೊಂಡಿರೋದು. ಇನ್ನು ಇದಕ್ಕೆ ಒಂದು 1/4 ಕಪ್ಪಿನಷ್ಟು ಬೆಲ್ಲನೂ ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾನು ಸಕ್ಕರೆ, ಮೈದಾ ಆ ಥರ ಏನು ಉಪಯೋಗಿಸ್ತಾ ಇಲ್ಲ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ರುಬ್ಬಬೇಕು. ನೋಡಿ, ಇಲ್ಲಿ ಪೇಸ್ಟ್ ರೆಡಿ ಆಗಿದೆ. ಈ ರೀತಿ ಇರಬೇಕು, ಈ ಹದದಲ್ಲಿ ಇರಬೇಕು. ಇದಕ್ಕಿಂತ ಜಾಸ್ತಿ ನೀರು ಆಗಬಾರ್ದು, ಗಟ್ಟಿನೂ ಆಗಬಾರ್ದು. ಹಿಟ್ಟು ಮಾತ್ರ ಪರ್ಫೆಕ್ಟ್ ಆಗಿದ್ರೆ ಮಾತ್ರ ನಮಗೆ ಈ ರೆಸಿಪಿ ಕರೆಕ್ಟಾಗಿ ಬರೋದು. ಒಂದು ವೇಳೆ ನೀರಾಗಿದ್ರೂ ಚೆನ್ನಾಗಿ ಬರಲ್ಲ, ದಪ್ಪ ಇದ್ರೂ ಚೆನ್ನಾಗಿ ಬರಲ್ಲ. ಸ್ವಲ್ಪ ಅರಶಿನ ಹುಡಿದು ಕಲರಿಗೋಸ್ಕರ ಮಾತ್ರ ಹಾಕ್ತಾ ಇರೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನಿಮಗೆ. ಇಲ್ಲಾಂದರೆ ಫುಡ್ ಕಲರ್ಗಿಂತ ಅರಶಿನ ಹುಡಿ ಹಾಕೋದು ಒಳ್ಳೆಯದು ಮನೆಯಲ್ಲೇ ಮಾಡುವಾಗ. ನೋಡಿ, ಈ ರೀತಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ಹಿಟ್ಟು ನೋಡಿ ಕರೆಕ್ಟಾಗಿ ಈ ಹದದಲ್ಲಿ ಇರಬೇಕು. ಇನ್ನು ಇದನ್ನು ಬಿಸಿ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡಬೇಕು. ಅಂದರೆ ನಾವಿಲ್ಲಿ ಒಂದು ಮಾಲ್ಪುರಿ ರೆಸಿಪಿ ಮಾಡ್ತಾ ಇರೋದು. ಮಾಲ್ಪುರಿ ಅಂದರೆ ಬೇಕರಿಗಳಲ್ಲೆಲ್ಲ ಸಿಗುವಂತಹ ಮಾಲ್ಪುರಿ ಇದೆಯಲ್ವಾ, ಅದು ನಾನು ನಮ್ಮ ಚಾನಲಲ್ಲಿ ವಿಡಿಯೋ ಪೋಸ್ಟ್ ಮಾಡಿದ್ದೀನಿ. ಅದು ಮೈದಾ, ಸಕ್ಕರೆ ಎಲ್ಲ ಉಪಯೋಗಿಸಿ ಮಾಡುವಂಥದ್ದು. ಆದರೆ ಇವತ್ತು ನಾನು ಇಲ್ಲಿ ಮಾಡ್ತಾ ಇರೋದು ಬಾಳೆಹಣ್ಣು ಉಪಯೋಗಿಸ್ಕೊಂಡು ಮಾಡುವಂತಹ ಮಾಲ್ಪುರಿ ರೆಸಿಪಿ. ಇಲ್ಲಿ ಮೈದಾನೂ ಬಳಸ್ತಾ ಇಲ್ಲ, ನಾನು ಸಕ್ಕರೆನೂ ಬಳಸ್ಕೊಂಡಿಲ್ಲ. ಸ್ವಲ್ಪ ಹೆಲ್ದಿಯಾಗಿ ಮಾಡಿದ್ದೀನಿ. ಮೈದಾ ಮತ್ತು ಸಕ್ಕರೆ ಬಿಟ್ಟು ಗೋಧಿ ಹುಡಿ, ರವೆ ಎಲ್ಲ ಹಾಕ್ಬಿಟ್ಟು ಮಾಡಿರೋದು. ನೋಡಿ, ಈ ರೀತಿ ಬರುತ್ತೆ. ಅಂದರೆ ಆ ಹೊರಗಿರುವ ಭಾಗ ಎಲ್ಲ ಸ್ವಲ್ಪ ಕ್ರಿಸ್ಪಿ ಆಗಿರುತ್ತೆ, ಗಟ್ಟಿಯಾಗಿರುತ್ತೆ. ಮಧ್ಯ ಭಾಗ ನೋಡಿ ಚೆನ್ನಾಗಿ ಸಾಫ್ಟ್ ಆಗಿರುತ್ತೆ. ನೋಡಿ, ಎಲ್ಲ ಕೂಡ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಮಾಲ್ಪುರಿ ಹಾಗೆ ಇರುತ್ತೆ. ನಾವಿವಾಗ ಮಾಡಿದ ಕೂಡಲೇ ತಗೊಂಡ್ರೆ ಹೊರಗಡೆ ಸ್ವಲ್ಪ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಅಂದರೆ ಬೇಕರಿಗಳಲ್ಲೆಲ್ಲ ಕೂಡ ಹೊರಗಡೆ ಕೂಡ ನಮಗೆ ಸಾಫ್ಟ್ ಆಗಿ ಇರುತ್ತೆ. ಅಂದರೆ ಇದು ನಾಳೆಗಾಗುವಾಗ ಅದೇ ರೀತಿ ಬರುತ್ತೆ. ನೀವು ಬಿಸಿ ಮಾಡುವಾಗ ಹೊರಗಡೆ ಸ್ವಲ್ಪ ಕ್ರಿಸ್ಪಿ ಆಗಿರುತ್ತೆ. ನೋಡಿ, ಅದು ಸ್ವಲ್ಪ ಒಳ್ಳೆ ನೆಟ್ಟು ಥರ ಬರುತ್ತೆ. ಅದು ನಾವು ಪರ್ಫೆಕ್ಟ್ ಆಗಿ ಹಿಟ್ಟು ಸಿಕ್ಕಿದ್ರೆ ನಮಗೆ ಕರೆಕ್ಟ್ ಆಗಿ ನೆಟ್ಟು ಥರ ಬರುತ್ತೆ. ಸೈಡಲ್ಲಿ ಮಧ್ಯಭಾಗ ಸಾಫ್ಟ್ ಆಗಿರುತ್ತೆ. ನೋಡಿ, ಬಾಳೆಹಣ್ಣು ಹಾಕ್ಬಿಟ್ಟು ಮಾಡಿದ ಮಾಲ್ಪುರಿ ಕೂಡ ಕರೆಕ್ಟ್ ಆಗಿ ಬಂದಿದೆ. ನಮಗೆ ರುಚಿನೂ ಅದ್ಭುತವಾಗಿರುತ್ತೆ. ನೋಡಿ, ಈ ರೀತಿ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ. ಅದೇ ರೀತಿ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಒಂದು ವೇಳೆ ಫೇಸ್ಬುಕ್ ಪೇಜಲ್ಲಿ ಈ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಿಕ್ಕೂ ಮರಿಬೇಡಿ. ನೋಡಿ, ಸಾಫ್ಟ್ ಆಗಿರುವಂತಹ ಅದೇ ರೀತಿ ಕ್ರಿಸ್ಪಿ ಆಗಿರುವಂತಹ ಮಾಲ್ಪುರಿ ರೆಸಿಪಿ ರೆಡಿ ಆಗಿದೆ. ನೋಡಿ, ಕರೆಕ್ಟಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹೊರಗಡೆ ಸಾಫ್ಟ್, ನಾನು ನೋಡಿ ಅರಶಿನ ಹುಡಿ ಕಲರಿಗೋಸ್ಕರ ಮಾತ್ರ ಹಾಕ್ಕೊಂಡಿರೋದು. ನೋಡಿ, ಹೊರಗಡೆ ನೋಡಿ ಸಾಫ್ಟ್ ಕ್ರಿಸ್ಪಿ ಆಗಿರುತ್ತೆ. ಎಲ್ಲ ಕೂಡ ಅದೇ ರೀತಿ ಬಂದಿದೆ ನಮಗೆ. ನೋಡಿ, ಮುಟ್ಟುವಾಗ ಸ್ವಲ್ಪ ಹಾರ್ಡ್ ಆಗಿರುತ್ತೆ ಹೊರಗಡೆ, ಆದರೆ ಅದು ತಿನ್ನುವಾಗ ಒಳ್ಳೆ ಗರಿ ಆಗಿರುತ್ತೆ. ಅದೇ ರೀತಿ ಅದು ನಾವು ಇಟ್ಟು ನಾಳೆ ತಿಂತಿದ್ರೆ ಎಲ್ಲ ಕೂಡ ಸಾಫ್ಟ್ ಆಗಿಯೇ ಬರುತ್ತೆ. ಅದು ನೀವು ಮಾಲ್ಪುರಿ ತಿಂದಿರ್ಬೋದಲ್ವ, ಅದೇ ರುಚಿ ಬರುತ್ತೆ. ಆದರೆ ಇಲ್ಲಿ ಮೈದಾ, ಸಕ್ಕರೆ ಎಲ್ಲ ಉಪಯೋಗಿಸೋದ್ರಿಂದ ಆ ಮಾಲ್ಪುರಿ ಮತ್ತು ಇದಕ್ಕೆ ಸ್ವಲ್ಪ ಡಿಫ್ರೆಂಟ್ ಬರುತ್ತೆ. ಯಾಕಂದರೆ ಇಲ್ಲಿ ನಾವು ಬಾಳೆಹಣ್ಣೆಲ್ಲ ಉಪಯೋಗಿಸಿ ಮಾಡಿರೋದು. ಇನ್ನೊಂದು ಹೊಸ ರೆಸಿಪಿ ಜೊತೆ ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ. ಓಕೆ, ಥ್ಯಾಂಕ್ ಯು.